ಇನ್ನು ದಾವಣಗೆರೆಯ 10 ಕ್ರಿಮಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಈ ಅತ್ಯಾಚಾರ ಆರೋಪಿಗಳೇನಿದ್ದಾರೆ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು ಅಂಡ್ ಈಗ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿದ್ದಾರೆ ಪೊಲೀಸರು. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣದಲ್ಲಿ ಗ್ಯಾಂಗ್ ರೇಪ್ ಆಗಿತ್ತು. 41 ವರ್ಷದ ಮಹಿಳೆ ಮೇಲೆ ಈ 10 ಜನ ಕ್ರಿಮಿಗಳು ಮುಗಿಬಿದ್ದಿತ್ತು. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಈ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ಇದಾದ ನಂತರ ಕೋರ್ಟ್ಗೆ ಪೊಲೀಸರು ಇವರನ್ನ ಹಾಜರುಪಡಿಸಿದ್ದಾರೆ. ಸೊ ಈ 10 ಜನರ ಪೈಕಿ ಗಮನಿಸಬೇಕಾಗಿರುವಂಥದ್ದು ಓರ್ವ ಅಪ್ರಾಪ್ತ ಕೂಡ ಇದ್ದಾನೆ. ಆತನನ್ನ ರಿಮ್ಯಾಂಡ್ ರೂಮ್ಗೆ ರವಾನೆ ಮಾಡಲಾಗಿದೆ. ಇನ್ನುಳಿದಂತೆ 9 ಜನ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಇದು. ತನ್ನ ಪಾಡಿಗೆ ತಾನು ಗಂಡನ ಜೊತೆ ಜಗಳ ಆಡಿ ತವರು ಮನೆಗೆ ಹೋಗ್ತಾ ಇದ್ದಂತಹ ಮಹಿಳೆ ಮೇಲೆ ಈ 10 ಜನ ಕ್ರಿಮಿಗಳು ಮುಗಿಬಿದ್ದಿದ್ರು, ಅತ್ಯಾಚಾರ ನಡೆಸಿದ್ರು 8 ಗಂಟೆಗಳ ಕಾಲ. ಆ್ಯಂಡ್ ಆ ಒಂದು ಪೈಶಾಚಿಕ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಇವಾಗ ಫೋನ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹದೇವ್, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಅಂತ? ಏನಾಯ್ತು, ಘಟನೆ ಆದ ನಂತರ FIR ದಾಖಲಾಗ್ತಿದ್ದಂತೆ ಎಲ್ಲ ಆರೋಪಿಗಳನ್ನ ಬಂಧಿಸುವಂತ ಕೆಲಸವನ್ನ ಏನು ಬಸವನಗರ ಪೊಲೀಸರು ಮಾಡ್ತಾ ಇರುವಂತದ್ದು, ಈಗ ಆಲ್ರೆಡಿ ಮಾಡಿರುವಂತದ್ದು. ಅವರಿಗೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡಿದ್ವಿ. ಯಾಕಂದ್ರೆ ಅವ್ರ ಹತ್ರ ಇರುವಂತ ಮೊಬೈಲ್ ಅಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದ್ವು. ಅವುಗಳನ್ನೆಲ್ಲ ಏನು ಅರೆಸ್ಟ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಎಲ್ಲ ವಿಡಿಯೋಗಳನ್ನ, ಫೋಟೋಗಳನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದನ್ನ ರಿಕವರಿ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತದ್ದು. ಮತ್ತು ಕಾನೂನು ಭಾಗವಾಗಿ ಏನು ಬಂಧಿಸಿರುವಂತ ಎಲ್ಲ ಆರೋಪಿಗಳನ್ನ ಈಗಾಗಲೇ ಅವರು ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಕೋರ್ಟಿಗೆ ಹಾಜರುಪಡಿಸಿದಂತೆ ಜಡ್ಜ್ ಕೂಡ ಈಗಾಗಲೇ ಆದೇಶನ ಮಾಡಿರುವಂತದ್ದು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಳಪಡಿಸಿದ್ದಾರೆ. ಆ ನಂತರ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಎಷ್ಟು ದಿನ ಅಂತ ಅನ್ನೋದು ಈಗಾಗಲೇ ಪೊಲೀಸರು ಅದನ್ನ ಬಹಿರಂಗಪಡಿಸಿಲ್ಲ. ಆ ನಂತರ ವಿಚಾರಣೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸುವಂತ ಕೆಲಸ ಆಗುತ್ತೆ. ಏನು 3 ತಿಂಗಳೊಳಗೆ ಚಾರ್ಜ್ ಶೀಟ್ ಆಗ್ಬೇಕು. ಆ ಚಾರ್ಜ್ ಶೀಟ್ ಎಲ್ಲ ಬೇಕಾದಂತ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಿಳೆ ಯಾವಾಗ ಮನೆಯನ್ನ ಬಿಟ್ಟಿದ್ಲು ಅಲ್ಲಿಂದ ಕೂಡ ಸುಕೋ ಟೀಮ್ ಅನ್ನ ಕರೆಸಿ ಏನೇನೆಲ್ಲ ಸಾಕ್ಷ್ಯಗಳು ಸಿಗುತ್ತೆ ಅವುಗಳೆಲ್ಲ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡುವಂಥದ್ದು. ಅದಕ್ಕೆ ಬೇಕಾದಂತ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಜಿಲ್ಲೆಯಲ್ಲೂ ಕೂಡ ಆಗ್ತಾ ಇರುವಂತದ್ದು. ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಇಡೀ ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಇಡೀ ರಾಜ್ಯವೇ, ಇಡೀ ದೇಶವೇ ತಲೆ ತಗ್ಗಿಸುವಂತ ಘಟನೆ ಇದು. ಸಾರ್ವಜನಿಕರು ಯಾವ ರೀತಿ ಹೀಗಾಗಿ ಓಡಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಪೊಲೀಸರು ಒಂದು ಕಟ್ಟುನಿಟ್ಟಿನ ಕಾನೂನನ್ನ ಅಂದ್ರೆ ಕ್ರಮಗಳನ್ನ ಕೈಗೊಳ್ಳದೆ ಇರೋದಕ್ಕೆ ಈ ರೀತಿ ಕಾರಣ ಆಗ್ತದೆ. ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಅಕ್ರಮಗಳು ನಡೀತಾ ಇದ್ರು. ಪೊಲೀಸರು ಅದಕ್ಕೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದೇ ಈ ರೀತಿಯಾಗಿ ಘಟನೆಗೆ ಕಾರಣ ಆಗ್ತಾ ಇದೆ. ಇಂಥ ಘಟನೆಗಳಾಗಬಾರ್ದು. ಇದು ಮನಸ್ಥಿತಿಗಳು, ಜನರ ಮನಸ್ಥಿತಿಗಳು ಯಾವ ರೀತಿ ಆಗ್ತದೆ, ಎಷ್ಟು ವಿಕೃತ ಆಗ್ತಾ ಇದೆ, ಇದು ಇಡೀ ಮನುಕುಲವೇ ಈ ರೀತಿಯಾಗಿ ಅವಮಾನ ಪಡುವಂತ ಘಟನೆ ಆಗ್ತಾ ಇದೆ ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನ ಇಂಥ ಘಟನೆಗಳಾಗಬಾರ್ದು. ಅದಕ್ಕೆ ಯಾವ ರೀತಿ ಬೇಕು ಪೊಲೀಸರು ಈಗಾಗಲೇ ಎಲ್ಲ ವ್ಯವಸ್ಥಿತ ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಈ ರೀತಿಯ ಮಾಡದಂತ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾರೇ ಈ ರೀತಿಗೆ ತಪ್ಪನ್ನ ಮಾಡ್ತೀವಿ ಅನ್ನೋದು ಅವ್ರಿಗೆ ಭಯ ಹುಟ್ಟಬೇಕು. ಆ ರೀತಿಯಾದಂತ ಶಿಕ್ಷೆನ ಕೊಡಿಸ್ಬೇಕು ಅಂತ ಹೇಳಿ ಒಂದು ಆಗ್ರಹಿಸ್ತಾ ಇರುವಂತದ್ದು. ರಾಹುಲ್. ರೈಟ್ ಮಹಾದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.